ಮಾಧ್ಯಮದ ಬಂಧುಗಳಿಗೆ ಬಹುಶಃ ಇದು 3ನೇ ಬಾರಿ ದಿನಾಂಕ ಸಿನಿಮಾ ನೋಡೋದು ಮುಂದೂಡಲ್ಲ ಆಗಿತ್ತು. ಆದರೆ ಇವತ್ತು ನೋಡಿ ಗೊತ್ತಿಲ್ಲ ನಮಗೆ ಅವ್ರು ಹುಟ್ಟಿದ್ದ ದಿವಸ ಅಂತ ಹೇಳಿ, ಅದ್ಯಾಕೋ ಇವತ್ತು ದಿನಾಂಕ ನಿಗದಿ ಆಯಿತು. ಹಾಗಾಗಿ ಇಡೀ ಕನ್ನಡಿಗರ ಪರವಾಗಿ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗಾಗಿ ಪ್ರಪಂಚವನ್ನು ಮೆಟ್ಟಿ ನಿಂತ ಮಾನವ ಹಾಡು ಬಿಡುಗಡೆ ಹೀಗಾಗುತ್ತೆ. ದಯವಿಟ್ಟು ಎಲ್ಲ ನೋಡಿ ಆಮೇಲೆ ಮಾತಾಡ್ತೇನೆ. ಧನ್ಯವಾದಗಳು. ಈಗ ಪಕ್ಕದ ಗುಂಟೂರಿನವರು ನಮ್ಮ ಓಂ ಸಾಯಿ ಪ್ರಕಾಶ್ ಅವರು, ಮನೆಯ ಭಾಷೆ ತೆಲುಗು ಆದ್ರೂ ಕೂಡ ಅಪರಿಮಿತವಾದಂತಹ ಒಂದು ಕನ್ನಡ ಪ್ರೇಮ. ಹಾಗಾಗಿ ಅವರಿಗೆ ಶುಭಾಶಯವನ್ನ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ, ಈಗ ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸೋ ಮುಖೇನ ಹುಟ್ಟುಹಬ್ಬವನ್ನ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂಥದ್ದು. ಸೆಪ್ಟೆಂಬರ್ 10 ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ. ಒಂದು ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನ ಕೂಡ ನೀಡುವಂತಹ ಸಿನಿಮಾ ಇದಾಗಿದೆ. ಸಾಲದ ಸುಳಿಗೆ ಸಿಕ್ಕಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ರೈತರು ತಮ್ಮ ಬೆಳೆಗೆ ಬೆಲೆ ಸಿಗದಾಗ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಸಮಾಜ ಎದುರಿಸೋದಕ್ಕೆ ಆಗದೆ ಎಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮತ್ತು ನನ್ನ ಅನ್ನ ಸಮಾಧಾನ ಅಂತ ನಾರಾಯಣಗೌಡ್ಗೆಲ್ಲರಿಗೂ ನಮಸ್ಕಾರ ಮಾಡಿ, ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ಸಿನಿಮಾ ಮಾಡೋದು ಸುಲಭ, ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ. ಅಂತ ಸ್ಟೇಟಸ್ನಲ್ಲಿ ಇರುವಾಗ ಒಂದಿನ ನಾನು ದಿವ್ಯ ಆಲೂರ್ ಹತ್ರ ಮಾತಾಡಿದ್ದೀನಿ. ಅಮ್ಮ, ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ, ಥಿಯೇಟರ್ ಜನ ಬರ್ತಾರೋ ಬರೋ ಭಯ ಇದೆ ಅನ್ನುವಾಗ ದಿವ್ಯ ಒಂದೇ ಮಾತಾಡಿದ್ದಾರೆ, ಅಣ್ಣನ ಒಂದ್ಸಲ ಮೀಟ್ ಮಾಡೋಣ. ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನೋರು ಅಂತ ನನ್ನನ್ನು ಆಫೀಸ್ ಕರ್ಕೊಂಡು ಹೋದ್ರು. ಅವ್ರು ರಿಸೀವ್ ಮಾಡ್ಕೊಂಡ ವಿಧ ಆಗ್ಬೋದು. ನಾನು ಎರಡೇ ಮಾತು ಹೇಳಿದ್ದೀನಿ, ಅಣ್ಣ ನಾನು 105 ಪಿಕ್ಚರ್ ಮಾಡಿದ್ದೀನಿ, ಸುಖ ನೋಡಿದ್ದೀನಿ, ಕಷ್ಟ ನೋಡಿದ್ದೀನಿ, ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ, ನನಗೆ ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ, ನನ್ನ ಜನ ಇದ್ದಾರೆ, ನನ್ನ ಕರವೇ ಇದೆ, ರಕ್ಷಣಾ ವೇದಿಕೆ ಅವರು ಇದ್ದಾರೆ, ರಾಜ್ಯಾದ್ಯಂತ ಯಾರ್ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡೋ ಥರ ನಾನು ಕರೆ ಕೊಡ್ತೀನಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನನಗಿಂತ ಚಿಕ್ಕವರಾದ್ರೂ ನಾನು ಕೈಬೂದು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಸಿನಿಮಾ ಅನ್ನೋದು ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂದ್ರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದು ಹೇಳಿದ್ದಾರೆ, ನೀವು 105 ಚಿತ್ರ ಮಾಡಿದಿರಿ, ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಗೊತ್ತು ನನಗೆ, ನಿಮ್ಮ ರಿಲೀಸ್ಗೆ ಏನು ಅರೇಂಜ್ಮೆಂಟ್ ಬೇಕೋ ನಾನು ಮಾಡಿಕೊಡ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಅಣ್ಣವರು ತುಂಬಾ ಕಷ್ಟ ಈ ಕಾಲದಲ್ಲಿ, ಬೆನ್ನು ತಟ್ಟೋದು ಬೇರೆ, ಸಪೋರ್ಟ್ ಮಾಡೋದು ಬೇರೆ. ಎರಡು ಥರ ಅನ್ನೋರು ನನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗತ್ತೆ. ಅವ್ರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದಾರೋ ನಾನು ಕಣ್ಣಾರ ನೋಡಿದ್ದೀನಿ. ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು, ಬೇರೆ ರೀತಿ ಆಗಬಹುದು, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ ನಾನು ಆಫೀಸ್ನಲ್ಲಿ ಕಣ್ಣಾರ ನೋಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ಇರುವಂಥ ಎಷ್ಟೋ ಡಿಸ್ಪ್ಯೂಟ್ಸ್ನ ಅನ್ನೋರು ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶ ನಾನು ನೋಡಿದ್ದೀನಿ. ನಾನು ಅವತ್ತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು
ನಾನು ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ಆಫೀಸ್ನಲ್ಲಿ ನನ್ನವ್ರು ಒಂದೇ ಮಾತು ಹೇಳಿದ್ದಾರೆ, ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್, ನೀವು ಕೆಲಸ ಮಾಡ್ತಾ ಇರಬೇಕು, ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ. ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರು ಅನ್ನೋರು ಅವತ್ತು ಕೇಳಿದ್ದಾರೆ. ಅಲ್ಲೇ ನಾನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಸಂದೇಶದಂಥದ್ದು ನಿಮ್ಮ ಸಿನಿಮಾ ಮಾಡಿಕೊಡ್ತು ಅಂತ ಹೇಳುವಾಗ ಒಂದು ಸಣ್ಣ ಕಥೆನೂ ಹೇಳಿದ್ದೀನಿ. ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ, ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡೋದು, ಸಿನಿಮಾ ಥಿಯೇಟ್ರ್ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು, ಜೊತೆಯಲ್ಲಿ ನೀವು ಫ್ರೀಯಾಗಿರಬಾರ್ದು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥವ್ರ ಸಹಾಯ ಇದ್ದರೆ ನಾವು ಇನ್ನೂ ಎಷ್ಟೆಷ್ಟು ನಾವು ಸಾಧನೆ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾರಾಯಣಗೌಡರು ನನಗೆ ತುಂಬ ತುಂಬ ಇಂಥ ಕಷ್ಟ ಸಮಯದಲ್ಲಿ, ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಈ 36 ವರ್ಷ ಕನ್ನಡದಲ್ಲಿ ನಾನು ಹತ್ರ 90 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಅಂದರೆ ನೀರಿಂಗ್ ಒಂದು 70 ಜನ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೇನು ಬೇಜಾರಿಲ್ಲ, ಯಾಕಂದ್ರೆ ಇದು ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಾನು ಲಾಭ ಬರೋವಾಗ ಸಂತೋಷ ಪಟ್ಟಿದ್ದೀನಿ, ನಷ್ಟ ಬರೋವಾಗ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನನ್ನ ಅದೃಷ್ಟ ಏನಂದರೆ ಹತ್ರ 90% ಎಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಇವತ್ತು ಅನ್ನೋರು ಹೇಳಿದ್ದಾರೆ, 1 ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗಿ ಮೀಟ್ ಮಾಡುವಾಗ ಹುಟ್ಟಿದಬ್ಬ ಬಂತು, ಜೂನ್ 10. ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು, ಆಮೇಲೆ ಕೆಂಪೇಗೌಡ ಹುಟ್ಟಿದಬ್ಬ ಬಂತು, ಇವತ್ತು ನನ್ನ ಹುಟ್ಟಿದಬ್ಬ ಬಂತು. ನನ್ನ ಟೈಮ್ ಚೆನ್ನಾಗಿದೆ. ಇವತ್ತು ಅನ್ನೋರು ಬಂದು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ. ನಾನು 90 ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ. ನಾನು ತುಂಬ ರೆಸ್ಪಾನ್ಸ್ ಇತ್ತು. ಏನನ್ನ ತುಂಬ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಇದು ತುಂಬ ಹತ್ರ ಇರುವಂಥ ಸಿನಿಮಾ ಅಂತ ನನಗೆ ಅನ್ನಿಸ್ತು. ನನಗೂ ಗೊತ್ತು, ನನಗೆ ಹತ್ರವಾಗಿರೋ ಸಿನಿಮಾನೇ ಇದು. ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗ್ಬೋದು, ನಮ್ಮ ನೆಂಟರ ಮನೆ ಆಗ್ಬೋದು, ಅಕ್ಕಪಕ್ಕವ್ರ ಮನೆ ಆಗ್ಬೋದು, ಇದು ನೋಡ್ತಾ ಇದ್ದೀವಿ, ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ. ಈ ಸಿನಿಮಾ ನೋಡಿ ಮನೆಗೆ ಹೋದ್ಮೇಲೆ ತುಂಬ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಮಾಡೋಂಥ ಸಿನಿಮಾ ಈ ಸೆಪ್ಟೆಂಬರ್ 10 ಆತ್ಮಹತ್ಯೆ ನಿವಾರಣಾ ದಿನ. ಸಾಯೋಕ್ಕೂ ಮಾಡೋ ಧೈರ್ಯ, ಬದುಕೋಕ್ಕೂ ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀನಿ. ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ನಲ್ಲಿ ನಾನು ಕೇಳೋದು ಒಂದೇ, ಇವತ್ತು ಚಿತ್ರರಂಗದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು. ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್, ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಫ್ರಂಟ್ ಪೇಜ್ ಇತ್ತಂದರೆ ಪುನಃ ಹಳೆಗೆ ಸ್ವರ್ಣ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಂತ ಇದ್ದೀನಿ. ಆಮೇಲೆ ನನಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣಗೌಡ್ರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣಗೌಡ್ರವ್ರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣಗೌಡರು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಮಾತುಗಳೇ ಬರ್ತಾ ಇಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದನ್ನು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ.
ನಾನು ಅವ್ರು ಕೇಳಿದೆ, ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತ ಹೇಳಿ. ಸುಮಾರು ನಾನು 105 ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ, 105 ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ, ತಿಳ್ಕೊಂಡ್ಮೇಲೆ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ. ಅದರಲ್ಲೂ ಸಹ ಪೋಷಕ ಕಲಾವಿದರಿದ್ದಾರಲ್ಲ, ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಅನ್ನುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನೀವು ಸಿನಿಮಾ ಬಿಡುಗಡೆ ಮಾಡಿ. ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನೊಂದಷ್ಟು ನಿಮಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವರಿಗೆ ಹೇಳಿದಂಥದ್ದು. ಈ ಜೊತೆಗೆ ಒಬ್ಬರು ನಿರ್ದೇಶಕರು ಬಂದಿದ್ದರು, ಸಾಯಿ ಪ್ರಕಾಶ್ ಅವರು ಇದ್ದರು. ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ. ಅವರು ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು. ಬರೀ 6.5-7 ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು. ಯಾವ ದಿಕ್ಕಿನಲ್ಲಿ ಕನ್ನಡ ಚಿತ್ರರಂಗ ಸಾಗ್ತಾ ಇದೆ ಅಂತ ಅನ್ನಿಸ್ತು. ಬರೀ ಒಳ್ಳೆ ಸಿನಿಮಾ ನೋಡ್ಬೇಕು, ನಮ್ಮ ಜನ ನೋಡ್ಬೇಕಷ್ಟೇ. ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ. ಕರ್ನಾಟಕದಲ್ಲಿ 100 ಜನ ರೈತರು ಸತ್ತರು. 100 ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು, ನಮ್ಮ ಜನಪ್ರತಿನಿಧಿಗಳು, ಹಣವಂತರು ಯಾರೂ ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥವ್ರು ಯಾರೂ ಮುಂದೆ ಬರಲಿಲ್ಲ. ನಾನು ಒಂದು ದಿವಸ ಮಾಧ್ಯಮದಲ್ಲಿ ಪಾಂಡುಪುರದ 2 ಮಕ್ಕಳು, ಅವ್ರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕೊಂಡು ಸತ್ತಾಗ ಆ ಮಕ್ಕಳು ಅಳ್ತಿದ್ದು ನೋಡಿದಾಗ ಭಾರಿ ಹಿಂಸೆ ಆಗಿ ನಾನು ಮನೆಗೆ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ. ಆ 2 ಮಕ್ಕಳನ್ನ ದತ್ತು ತಗೊಂಡ್ಬಿಡೋಣ ಅಂತ ಹೇಳಿ, ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಓದಿಸೋಣ ಅಂಥೇಳಿ. ಅದಕ್ಕೆ ನನ್ನ ಶ್ರೀಮತಿ ಹೇಳಿದ್ರು, ಇಲ್ಲ ಅವರಿಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ 100 ರೈತರು ಸತ್ತಿದ್ದಾರೆ, ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು, ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು, ಬೆಳ್ಳಿ ಕಿರೀಟ, ಕತ್ತಿ, ಖಡ್ಗ, ಭಾರಿ ದೊಡ್ಡ ಒಂದು ಅಷ್ಟು ಇತ್ತು. ಅದನ್ನೆಲ್ಲ ಸಿಟಿಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ 90 ಲಕ್ಷ ರೂಪಾಯಿನ 90 ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ. ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು
ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. 35 ಅಂಕ ತಗೊಂಡು ಪಾಸಾಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿ ಇರುವವ್ರನ್ನ ನಾವು ನೋಡಿದ್ದೀವಿ. ನಾನು 8ನೇ ಕ್ಲಾಸ್ ಓದಿದ್ದು, 9ನೇ ಕ್ಲಾಸಿಗೆ ಹೋಗಲೇ ಇಲ್ಲ. ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿಲ್ವಾ? ಕೇವಲ 1-2 ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಈ ಸಿನಿಮಾ ನೋಡುವಾಗ ನನಗೆ ಅನಿಸಿದ್ದೇನು ಅಂದರೆ, ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕತೆಗಳಾಗಿ ಕಾಣ್ತಾ ಇತ್ತು. ಅದು ಕಥೆಯೂ ಆಗಿತ್ತು, ವ್ಯಥೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ, ಶರಣಾಗ್ತಾರೆ, ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ. ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕಾಗಲ್ಲ, ಭಾರಿ ಧೈರ್ಯ ಮಾಡೇ ಸಾಯಬೇಕಾದ್ರೆ ಸಾಯಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ. ಹಾಗಾಗಿ ಇದು ಇವತ್ತೆಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು. ನಮ್ಮ ಜನ ಸಿನಿಮಾ ನೋಡಬೇಕು. ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ. ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀವಿ. ಬಹುಶಃ ಯಾವತ್ತೂ ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ, ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂಥ, ದೇಶ ಕಂಡಂಥ, ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡಿದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಣ್ಣು ಬಂದಿದ್ದಾರೆ. ಹಾಗಾಗಿ ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ, ಸಾಮಾಜಿಕವಾದಂಥ ಚಿಂತನೆ, ಅವ್ರು ಹೇಳ್ತಾ ಇದ್ರು, ಅವರ ಮಾತೃಭಾಷೆ ಬೇರೆ ಆದರೂ ಸಹ ಅವರು 100ಕ್ಕೆ 100ರಷ್ಟು ತನ್ನ ಕನ್ನಡದ ಕಾಳಜಿ, ಕಳಕಳಿ, ಪ್ರೀತಿ, ಅಭಿಮಾನ ಎಲ್ಲವನ್ನ ತನ್ನ ಒಳಗಡೆ ಅಡಗಿಸ್ಕೊಂಡು ಇರುವಂಥವ್ರು. ಹಾಗಾಗಿ ಆ ಕನ್ನಡದ ಪ್ರೀತಿ, ಅಭಿಮಾನ, ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ. ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು. ಸಿನಿಮಾ ನಿಲ್ಲಿಸಬೇಡಿ, ನೀವು ಸಿನಿಮಾ ಮುಂದುವರಿಸಿ. ಒಂದು ಸಮಾಜಕ್ಕೆ ಇಂಥದ್ದೊಂದು ಸಂದೇಶ ಕೊಡುವಂಥ ಇನ್ನೊಂದು ಯಾವುದಾದ್ರು ಕತೆ ಇದ್ದರೆ ಹೇಳಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಅವ್ರಿಗೆ ಒಳ್ಳೇದು ಆಗಬೇಕು. ಬಹುಶಃ ಇಲ್ಲೆಲ್ಲ ಕಲಾವಿದರು ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರ ಕತೆ ಕೇಳ್ತಾ ಇದ್ದರೆ ಅವ್ರದ್ದೇ ಒಂದೊಂದು ಸಿನಿಮಾ ಮಾಡ್ಬೋದು. ಅಷ್ಟು ಕತೆ ವ್ಯತೆ ಇರುವಂಥದ್ದು. ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ಥರದ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲ ಸರ್ಕಾರ ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಅವರೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ. ಆಗ 100% ಅದು ಕನ್ನಡದ ಕಾಯಕ ಆಗುತ್ತೆ ಅಂತ ನಾನು ಭಾವಿಸಿರೋನು. ಹಾಗಾಗಿ ಈ ಚಿತ್ರ ಸಿನಿಮಾದಲ್ಲಿ ತಾವೆಲ್ಲ ಏನು ಕಲಾವಿದರು ಇದ್ದೀರಿ, ಯಾವತ್ತೋ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಇವ್ರನ್ನ ಸತ್ಕಾರ ಸನ್ಮಾನ ಮಾಡಿದ್ದೆ. ಅದನ್ನು ಅವರು ನೆನಪಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಸಾಯಿ ಪ್ರಕಾಶ್ ಅವರೇ, ನಿಮ್ಮ ಜೊತೆಯಲ್ಲಿ ಕರವೇ ಇದೆ.
ಕರ್ನಾಟಕವೆಲ್ಲ ಮಾಡಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದೆ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಚಿತ್ರರಂಗ ರಕ್ಷಣೆ ಆಗಬೇಕಾಗಿದೆ. ಇವತ್ತು ನೋಡಿ, ಚಿತ್ರಮಂದಿರದ ಮಾಲೀಕರು ಹೇಳ್ತಾರೆ, ಇವತ್ತು ವಾರಕ್ಕೆ 10 ಸಿನಿಮಾಗಳು ಬರ್ತಿದ್ದಂಥ ಒಂದು ಸಂದರ್ಭ ಇತ್ತು. ಥಿಯೇಟ್ರ್ಗಳಿಗೆ ನಾನು ಬಿಡುಗಡೆ ಮಾಡಬೇಕು, ನಾನು ಬಂದಮೇಲೆ ನೀನು ಬಂದಮೇಲೆ ನಾನು ಬರ್ತೀನಿ ಅಂತ ಈ ಥರ ಹೊಂದಾಣಿಕೆ ಮಾಡಿಕೊಂಡು ಸಿನಿಮಾ ಬಿಡುಗಡೆ ಮಾಡುವಂಥ ಕಾಲ ಇತ್ತು. ಇವತ್ತು ಒಂದು ಚಿತ್ರಮಂದಿರದವರು ನಾವು ಬಾಗ್ಲಾಕೋ ಪರಿಸ್ಥಿತಿ ಬಂದು ಒಂದು ಸಿನಿಮಾ ಕನ್ನಡದಲ್ಲಿ ತೆಗಿಯೋರಿಲ್ಲ, ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗ. ಹಾಗಾಗಿ ತಾವೆಲ್ಲ ಒಂದು ಮಾಧ್ಯಮದ ಗೆಳೆಯರು, ವಿಶೇಷವಾಗಿ ತಾವು ಇವರಿಗೆ ಹೆಚ್ಚು ಶಕ್ತಿ ತುಂಬಬೇಕು. ಇಂಥದ್ದೊಂದು ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥ ಶಕ್ತಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು. ಯಾಕೆಂದರೆ ದೇಶದಲ್ಲಿ ಭಾರಿ ದೊಡ್ಡ ಮಾಧ್ಯಮ ಅಂದರೆ ಅದು ನೀವು. ಹಾಗಾಗಿ ನಿಮ್ಮ ಮುಖಾಂತರ ಕನ್ನಡಿಗರ ಮನೆಗೆ ಈ ಸಿನಿಮಾ ತಲುಪಲಿ, ಅಲ್ಲಿ ಜನ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡುವಂಥದ್ದು ಆಗಲಿ ಅಂತೇಳಿ ಹಾರೈಸ್ತೀನಿ. ಅವರ ಜೊತೆಯಲ್ಲಿ ನಾನಿದ್ದೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಥಿಯೇಟ್ರ್ಗಳದ್ದು ನೀವು ನೋಡ್ಕೊಂಡು ಬಂದಿದ್ದೀರಿ, ನಿಮಗೂ ಗೊತ್ತಿದೆ ಚೇಂಬರ್ಲಿ ಏನಾಗ್ತಿದೆ, CCI ಮತ್ತೊಂದು ವಿಚಾರ ನಿಮ್ಗೆ ಗೊತ್ತಿದೆ ಅಲ್ಲ. ಈ ಥಿಯೇಟ್ರ್ಗಳ ಸಮಸ್ಯೆಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಅಷ್ಟು ಈಸಿ ಸಿಗಲ್ಲ. ಈಗ ನೀವು ಇಷ್ಟೆಲ್ಲ ಇಲ್ಲಿ ಹೇಳಿದಿರಿ, ಪಾಪ ಅವ್ರು ಹೋದಾಗ ಏನಾಗುತ್ತೆ, ಮಾರ್ನಿಂಗ್ ಶೋ ಅಥವಾ ನಾನ್ ಪ್ರೈಮ್ ಟೈಮ್ ಅಂದರೆ ಜನ ನೋಡೋದೇ ಇರೋವಂಥ ಬರೋಕ್ಕಾಗಿರೋ ಸಮಯದಲ್ಲಿ ಅವ್ರು ಚಿತ್ರಮಂದಿರ ಕೊಡ್ತಾರೆ. ಕನ್ನಡ ಸಿನಿಮಾಗಳು ಉಳ್ಕೊಳ್ಳೋದು ತುಂಬ ಕಷ್ಟ. ಆದರೆ ಪ್ರಮುಖವಾಗಿ ಸಂಜೆ ಹೊತ್ತು ಶೋಗಳು ಕೊಟ್ಟರೆ ಜನ ಬಿಡುಗಡೆ ಮಾಡ್ಕೊಂಡು ಬಂದು ನೋಡ್ತಾರೆ. ಅವ್ರಿಗೆ ಬೆಳಗ್ಗೆ ಒಂದು ಶೋ ಕೊಡ್ತಾರೆ ಅಥವಾ ಎಲ್ಲೋ ಬೆಳೆದಿರೋ ಕಡೆ ಶೋ ಕೊಡ್ತಾರೆ, ಅದು ಮಾಲ್ಗಳಲ್ಲಿ ಕೊಟ್ಬಿಡ್ತಾರೆ. ಮಾಲ್ಗಳಲ್ಲಿ ಏನಾರು ಒಂದು ಶೋ ರನ್ ಆಗದಿರೋ ಅವ್ರು ಟಿಕೆಟ್ಸ್ ಎಲ್ಲ ಅವ್ರು ತೆಗೆದಾಕ್ಬಿಡ್ತಾರೆ ಶೋನ. ಸೊ ಅಂಥ ಟೈಮಲ್ಲಿ ಅದು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು, ಯಾಕಂದ್ರೆ ನೀವು ಅದೊಂದಷ್ಟು ಸ್ಟ್ರಾಂಗ್ ಬೆಂಬಲ. ಅದನ್ನೇ ಹೇಳಿದ್ದು, ಅವರ ಎಲ್ಲ ವಿಚಾರದಲ್ಲೂ ಕರವೇ ನಿಂತ್ಕೋತೀವಿ. ಬರ್ತಾರೆ, ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ, ಇಲ್ಲಿ ಪ್ರಿಯಾಸನ್ ಕೂತಾರೆ. ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ. ಎಲ್ಲಾದರೂ ನಮಗೂ ಚಿತ್ರಮಂದಿರ ಕೊಡಿಸಿ ಸರ್, ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ, ಯಾವುದೋ ಬೇರೆ ಭಾಷೆಯ ಸಿನಿಮಾಗಳು ಹಾಕಿದ್ದಾರೆ. ಇತ್ತೀಚೆಗೆ ಅದ್ಯಾವುದು ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ, ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ. ನಾವು ಗಲಾಟೆ ಮಾಡೋದು, ನಮ್ಮ ಹುಡುಗರು ಗಲಾಟೆ ಮಾಡಿದ್ರು, ಕೊಡಲೇಬೇಕು ಅಂತ ಹೇಳಿ. ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ, ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೋತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಈಗ ನೀವು ಯಾವುದೋ ಸಬ್ಜೆಕ್ಟ್ ಹೇಳಿದ್ರಿ, ಯಾವ ರೀತಿಯ ಸಬ್ಜೆಕ್ಟನ್ನು ಅವ್ರಿಗೆ ಏನಾರ ಹೇಳಿದ್ದೀರಾ? ಇಂಥದ್ದೇ ಏನಾರ ಸಬ್ಜೆಕ್ಟ್ ಸದ್ಯಕ್ಕೆ ಬೇಡ. ಈಗ ಅವ್ರದ್ದು ಸಿನಿಮಾದ್ದು ಪ್ರೆಸ್ ಮೀಟು ಮತ್ತೆ ಇನ್ನೇನೋ ಬೇರೆ ಆಗೋದು ಬೇಡ. ಅದು ಅಲ್ಲ, ನೀವು ಅವ್ರ ಜೊತೆ ಮಾಡಿದ್ರಿಂದ ಸಮಾಜಮುಖಿಯಾಗಿ ಸಮಾಜ ಒಪ್ಪುವಂತ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ. ಬೆಳೆಗೆ ಬೆಲೆ ಸಿಗದಾಗ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಸಮಾಜ ಎದುರಿಸೋದಕ್ಕೆ ಆಗದೆ ಎಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ಒಂದು ಸಿನಿಮಾ ಒಂದು ಸಂದೇಶ ಕೊಡ್ತಾ ಇದೆ, ಎಲ್ಲದಕ್ಕೂ ಪರಿಹಾರ ಆತ್ಮಹತ್ಯೆ ಅಲ್ಲ, ಸವಾಲಿಗೆ ಸವಾಲ್ ಹಾಕಬೇಕು, ಸೋಲಿಗೆ ಸವಾಲನ್ನ ಹಾಕಿಸೋ ಕೆಲಸ ಆಗ್ಬೇಕು ಅಂತ. ಧನ್ಯವಾದಗಳು. ಮತ್ತು ನಮ್ಮ ಇಡೀ ಸಿನಿಮಾ ಟೀಮ್ ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗ್ಲಿ.